ಈಗ ಒಂದೇ ಭಾರತ ಒಂದೇ ಒಂದೇ ಮಾತರಂ ಅಂತ ಹೇಳಿ ಗೀತೆ ಇದೆಯಲ್ಲ, ಬಂಕಿಂಚಂದ್ರ ಅವರು ರಚನೆ ಮಾಡಿದ್ದು. ಬಂಕಿಂಚಂದ್ರ ಚಟರ್ಜಿ ಅವರು ರಚನೆ ಮಾಡಿದ್ದಾರೆ. ಹಿಂದೆ ಸ್ವಾತಂತ್ರ್ಯದ ಹೋರಾಟದಲ್ಲಿ ಬಹುಶಃ ಎಲ್ಲರಿಗೂ ಸ್ಫೂರ್ತಿಯಾದಂಥ ಒಂದು ಗೀತೆ ಇದು, ಒಂದೇ ಭಾರತ ಒಂದೇ ಮಾತರಂ. ಮತ್ತು ಈಗ ಜನಗಣ ಮನ ಅಧಿಕೃತವಾದಂಥ ಒಂದು ರಾಷ್ಟ್ರಗೀತೆ. ಹೀಗಾಗಿ ಸಂವಿಧಾನಬದ್ಧವಾಗಿರುವಂಥದ್ದು ಅದಕ್ಕೂ ಒಂದು ಗೌರವ ಇದೆ, ಮತ್ತು ಒಂದೇ ಮಾತರಂ ಗೀತೆಗೂ ಒಂದು ಗೌರವ ಇದೆ. ಹೀಗಾಗಿ ಅದ್ರ ಬಗ್ಗೆ ನಾವು ಯಾವುದೇ ರೀತಿಯಂಥ ವಾದ ವಿವಾದ ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ಅದಕ್ಕಾಗಿ ಹೆಗಡೆಯವರು, ಈಗ ವಿಶ್ವೇಶ್ವರ ಹೆಗಡೆಯವರು ಹೇಳಿದ್ದಾರೆ, ಆ ವಾದವನ್ನು ಮುಂದುವರಿಸೋದಲ್ಲ, ಇಷ್ಟಕ್ಕೆ ಅದನ್ನು ಬಿಟ್ಟು ಬಿಡ್ತೀನಿ ಅನ್ನುವಂಥದ್ದನ್ನು ಹೇಳಿದ ಮೇಲೆ ಅದಕ್ಕೆ ಮತ್ತೆ ಚರ್ಚೆ ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ಒಂದೇ ಮಾತರಂ ಏನಿದೆ ಗೀತೆ, ತನ್ನದೇ ಆದಂಥ ಒಂದು ಪ್ರಾಬಲ್ಯ, ತನ್ನದೇ ಆದಂಥ ಗೌರವ ಇದೆ. ಅದೇ ರೀತಿ ಜನಗಣಮನ ಇವತ್ತು ರಾಷ್ಟ್ರಗೀತೆ, ಅಧಿಕೃತ ರಾಷ್ಟ್ರಗೀತೆ, ಅದಕ್ಕೂ ಅಷ್ಟೇ ಗೌರವ ಮತ್ತು ಇದಕ್ಕೂ ಅಷ್ಟೇ ಗೌರವ ಇರುವಂಥದ್ದು. ಎರಡೂ ರಾಷ್ಟ್ರಗೀತೆಗಳೇ. ಆ ಹಿನ್ನೆಲೆಯಲ್ಲಿ ಇದಕ್ಕೆ ಹೆಚ್ಚು ವಿವಾದಕ್ಕೆ ಹೋಗಲಾರ್ದ್ರೆ ಇವತ್ತು ಒಂದೇ ಮಾತರಂ ಗೀತೆ ಏನಿದೆಯಲ್ಲ, ಅದು ಹಿಂದೆ ಇವತ್ತು ಮೋದಿಜಿಯವರು ಹೇಳಿದ್ದಾರೆ, ಅದರಲ್ಲಿ ದುರ್ಗಿ ಅನ್ನುವಂಥ ಶಬ್ದ ಏನು ಬಂದಿತ್ತು ಅದನ್ನು ತೆಗೆದು ಹಾಕುವಂಥ ಕೆಲಸ ಯಾರು ಮಾಡಿದರು? ನೆಹರು ಅವರು, ಜವಾಹರ್ಲಾಲ್ ನೆಹರು. ಇದೇ ರೀತಿ ರಾಷ್ಟ್ರಭಕ್ತಿ ಪ್ರಜ್ವಲಿಸುವಂಥ ಕೆಲಸ ಮಾಡ್ತಕ್ಕಂಥ ಗೀತೆಗಳ ಬಗ್ಗೆ ಮೊದಲಿಂದ ಅಸಡ್ಡೆ ಮಾಡಿದಂಥವ್ರು ಕಾಂಗ್ರೆಸ್ನವರು. ಹೀಗಾಗಿ ಆ ಹಿನ್ನೆಲೆಯಲ್ಲಿ ಇವತ್ತು ಈ ಒಂದು ರಾಷ್ಟ್ರಗೀತೆಗಳಿಗೆ ನಾವು ಗೌರವ ಕೊಡುವಂಥ ಕೆಲಸ ಮುಂದುವರಿಬೇಕು. ಅದು ಯಾವುದೇ ಪಕ್ಷದವ್ರು ಇರ್ಬೋದು, ಅದರಲ್ಲಿ ಕಾಂಗ್ರೆಸ್ಸವರು ಹೇಳ್ತೀನಿ, ಈ ರೀತಿ ಗೌರವ ಕೊಡುವಂಥ ಕೆಲಸ ಮುಂದುವರಿಸಬೇಕಂತ ಹೇಳ್ತೀನಿ. ಈಗ ಒಂದೇ ಭಾರತ ಒಂದೇ ಮಾತರಂ ಅಂತ ಹೇಳಿ ಗೀತೆ ಇದೆಯಲ್ಲ, ಬಂಕಿಂಚಂದ್ರ ಅವರು ರಚನೆ ಮಾಡಿದ್ದು. ಬಂಕಿಂಚಂದ್ರ ಚಟರ್ಜಿ ಅವರು ರಚನೆ ಮಾಡಿದ್ದಾರೆ. ಹಿಂದೆ ಸ್ವಾತಂತ್ರ್ಯದ ಹೋರಾಟದಲ್ಲಿ ಬಹುಶಃ ಎಲ್ಲರಿಗೂ ಸ್ಫೂರ್ತಿಯಾದಂಥ ಒಂದು ಗೀತೆ ಇದು, ಒಂದೇ ಭಾರತ ಒಂದೇ ಮಾತರಂ. ಮತ್ತು ಈಗ ಜನಗಣ ಮನ ಅಧಿಕೃತವಾದಂಥ ಒಂದು ರಾಷ್ಟ್ರಗೀತೆ. ಹೀಗಾಗಿ ಸಂವಿಧಾನಬದ್ಧವಾಗಿರುವಂಥದ್ದು ಅದಕ್ಕೂ ಒಂದು ಗೌರವ ಇದೆ, ಮತ್ತು ಒಂದೇ ಮಾತರಂ ಗೀತೆಗೂ ಒಂದು ಗೌರವ ಇದೆ. ಹೀಗಾಗಿ ಅದ್ರ ಬಗ್ಗೆ ನಾವು ಯಾವುದೇ ರೀತಿಯಂಥ ವಾದ ವಿವಾದ ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ಅದಕ್ಕಾಗಿ ಹೆಗಡೆಯವರು, ಈಗ ವಿಶ್ವೇಶ್ವರ ಹೆಗಡೆಯವರು ಹೇಳಿದ್ದಾರೆ, ಆ ವಾದವನ್ನು ಮುಂದುವರಿಸೋದಲ್ಲ, ಇಷ್ಟಕ್ಕೆ ಅದನ್ನು ಬಿಟ್ಟು ಬಿಡ್ತೀನಿ ಅನ್ನುವಂಥದ್ದನ್ನು ಹೇಳಿದ ಮೇಲೆ ಅದಕ್ಕೆ ಮತ್ತೆ ಚರ್ಚೆ ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ಒಂದೇ ಮಾತರಂ ಏನಿದೆ ಗೀತೆ, ತನ್ನದೇ ಆದಂಥ ಒಂದು ಪ್ರಾಬಲ್ಯ, ತನ್ನದೇ ಆದಂಥ ಗೌರವ ಇದೆ. ಅದೇ ರೀತಿ ಜನಗಣಮನ ಇವತ್ತು ರಾಷ್ಟ್ರಗೀತೆ, ಅಧಿಕೃತ ರಾಷ್ಟ್ರಗೀತೆ, ಅದಕ್ಕೂ ಅಷ್ಟೇ ಗೌರವ ಮತ್ತು ಇದಕ್ಕೂ ಅಷ್ಟೇ ಗೌರವ ಇರುವಂಥದ್ದು. ಎರಡೂ ರಾಷ್ಟ್ರಗೀತೆಗಳೇ. ಆ ಹಿನ್ನೆಲೆಯಲ್ಲಿ ಇದಕ್ಕೆ ಹೆಚ್ಚು ವಿವಾದಕ್ಕೆ ಹೋಗಲಾರ್ದ್ರೆ ಇವತ್ತು ಒಂದೇ ಮಾತರಂ ಗೀತೆ ಏನಿದೆಯಲ್ಲ, ಅದು ಹಿಂದೆ ಇವತ್ತು ಮೋದಿಜಿಯವರು ಹೇಳಿದ್ದಾರೆ, ಅದರಲ್ಲಿ ದುರ್ಗಿ ಅನ್ನುವಂಥ ಶಬ್ದ ಏನು ಬಂದಿತ್ತು ಅದನ್ನು ತೆಗೆದು ಹಾಕುವಂಥ ಕೆಲಸ ಯಾರು ಮಾಡಿದರು? ನೆಹರು ಅವರು, ಜವಾಹರ್ಲಾಲ್ ನೆಹರು. ಇದೇ ರೀತಿ ರಾಷ್ಟ್ರಭಕ್ತಿ ಪ್ರಜ್ವಲಿಸುವಂಥ ಕೆಲಸ ಮಾಡ್ತಕ್ಕಂಥ ಗೀತೆಗಳ ಬಗ್ಗೆ ಮೊದಲಿಂದ ಅಸಡ್ಡೆ ಮಾಡಿದಂಥವ್ರು ಕಾಂಗ್ರೆಸ್ನವರು. ಹೀಗಾಗಿ ಆ ಹಿನ್ನೆಲೆಯಲ್ಲಿ ಇವತ್ತು ಈ ಒಂದು ರಾಷ್ಟ್ರಗೀತೆಗಳಿಗೆ ನಾವು ಗೌರವ ಕೊಡುವಂಥ ಕೆಲಸ ಮುಂದುವರಿಬೇಕು. ಅದು ಯಾವುದೇ ಪಕ್ಷದವ್ರು ಇರ್ಬೋದು, ಅದರಲ್ಲಿ ಕಾಂಗ್ರೆಸ್ಸವರು ಹೇಳ್ತೀನಿ, ಈ ರೀತಿ ಗೌರವ ಕೊಡುವಂಥ ಕೆಲಸ ಮುಂದುವರಿಸಬೇಕಂತ ಹೇಳ್ತೀನಿ. ಈಗ ಒಂದೇ ಭಾರತ ಒಂದೇ ಮಾತರಂ ಅಂತ ಹೇಳಿ ಗೀತೆ ಇದೆಯಲ್ಲ, ಬಂಕಿಂಚಂದ್ರ ಅವರು ರಚನೆ ಮಾಡಿದ್ದು. ಬಂಕಿಂಚಂದ್ರ ಚಟರ್ಜಿ ಅವರು ರಚನೆ ಮಾಡಿದ್ದಾರೆ. ಹಿಂದೆ ಸ್ವಾತಂತ್ರ್ಯದ ಹೋರಾಟದಲ್ಲಿ ಬಹುಶಃ ಎಲ್ಲರಿಗೂ ಸ್ಫೂರ್ತಿಯಾದಂಥ ಒಂದು ಗೀತೆ ಇದು, ಒಂದೇ ಭಾರತ ಒಂದೇ ಮಾತರಂ. ಮತ್ತು ಈಗ ಜನಗಣ ಮನ ಅಧಿಕೃತವಾದಂಥ ಒಂದು ರಾಷ್ಟ್ರಗೀತೆ. ಹೀಗಾಗಿ ಸಂವಿಧಾನಬದ್ಧವಾಗಿರುವಂಥದ್ದು ಅದಕ್ಕೂ ಒಂದು ಗೌರವ ಇದೆ, ಮತ್ತು ಒಂದೇ ಮಾತರಂ ಗೀತೆಗೂ ಒಂದು ಗೌರವ ಇದೆ. ಹೀಗಾಗಿ ಅದ್ರ ಬಗ್ಗೆ ನಾವು ಯಾವುದೇ ರೀತಿಯಂಥ ವಾದ ವಿವಾದ ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ಅದಕ್ಕಾಗಿ ಹೆಗಡೆಯವರು, ಈಗ ವಿಶ್ವೇಶ್ವರ ಹೆಗಡೆಯವರು ಹೇಳಿದ್ದಾರೆ, ಆ ವಾದವನ್ನು ಮುಂದುವರಿಸೋದಲ್ಲ, ಇಷ್ಟಕ್ಕೆ ಅದನ್ನು ಬಿಟ್ಟು ಬಿಡ್ತೀನಿ ಅನ್ನುವಂಥದ್ದನ್ನು ಹೇಳಿದ ಮೇಲೆ ಅದಕ್ಕೆ ಮತ್ತೆ ಚರ್ಚೆ ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ಒಂದೇ ಮಾತರಂ ಏನಿದೆ ಗೀತೆ, ತನ್ನದೇ ಆದಂಥ ಒಂದು ಪ್ರಾಬಲ್ಯ, ತನ್ನದೇ ಆದಂಥ ಗೌರವ ಇದೆ. ಅದೇ ರೀತಿ ಜನಗಣಮನ ಇವತ್ತು ರಾಷ್ಟ್ರಗೀತೆ, ಅಧಿಕೃತ ರಾಷ್ಟ್ರಗೀತೆ, ಅದಕ್ಕೂ ಅಷ್ಟೇ ಗೌರವ ಮತ್ತು ಇದಕ್ಕೂ ಅಷ್ಟೇ ಗೌರವ ಇರುವಂಥದ್ದು. ಎರಡೂ ರಾಷ್ಟ್ರಗೀತೆಗಳೇ. ಆ ಹಿನ್ನೆಲೆಯಲ್ಲಿ ಇದಕ್ಕೆ ಹೆಚ್ಚು ವಿವಾದಕ್ಕೆ ಹೋಗಲಾರ್ದ್ರೆ ಇವತ್ತು ಒಂದೇ ಮಾತರಂ ಗೀತೆ ಏನಿದೆಯಲ್ಲ, ಅದು ಹಿಂದೆ ಇವತ್ತು ಮೋದಿಜಿಯವರು ಹೇಳಿದ್ದಾರೆ, ಅದರಲ್ಲಿ ದುರ್ಗಿ ಅನ್ನುವಂಥ ಶಬ್ದ ಏನು ಬಂದಿತ್ತು ಅದನ್ನು ತೆಗೆದು ಹಾಕುವಂಥ ಕೆಲಸ ಯಾರು ಮಾಡಿದರು? ನೆಹರು ಅವರು, ಜವಾಹರ್ಲಾಲ್ ನೆಹರು. ಇದೇ ರೀತಿ ರಾಷ್ಟ್ರಭಕ್ತಿ ಪ್ರಜ್ವಲಿಸುವಂಥ ಕೆಲಸ ಮಾಡ್ತಕ್ಕಂಥ ಗೀತೆಗಳ ಬಗ್ಗೆ ಮೊದಲಿಂದ ಅಸಡ್ಡೆ ಮಾಡಿದಂಥವ್ರು ಕಾಂಗ್ರೆಸ್ನವರು. ಹೀಗಾಗಿ ಆ ಹಿನ್ನೆಲೆಯಲ್ಲಿ ಇವತ್ತು ಈ ಒಂದು ರಾಷ್ಟ್ರಗೀತೆಗಳಿಗೆ ನಾವು ಗೌರವ ಕೊಡುವಂಥ ಕೆಲಸ ಮುಂದುವರಿಬೇಕು. ಅದು ಯಾವುದೇ ಪಕ್ಷದವ್ರು ಇರ್ಬೋದು, ಅದರಲ್ಲಿ ಕಾಂಗ್ರೆಸ್ಸವರು ಹೇಳ್ತೀನಿ, ಈ ರೀತಿ ಗೌರವ ಕೊಡುವಂಥ ಕೆಲಸ ಮುಂದುವರಿಸಬೇಕಂತ ಹೇಳ್ತೀನಿ. ಈಗ ಒಂದೇ ಭಾರತ ಒಂದೇ ಮಾತರಂ ಅಂತ ಹೇಳಿ ಗೀತೆ ಇದೆಯಲ್ಲ, ಬಂಕಿಂಚಂದ್ರ ಅವರು ರಚನೆ ಮಾಡಿದ್ದು. ಬಂಕಿಂಚಂದ್ರ ಚಟರ್ಜಿ ಅವರು ರಚನೆ ಮಾಡಿದ್ದಾರೆ. ಹಿಂದೆ ಸ್ವಾತಂತ್ರ್ಯದ ಹೋರಾಟದಲ್ಲಿ
ಬಹುಶಃ ಎಲ್ಲರಿಗೂ ಸ್ಫೂರ್ತಿಯಾದಂಥ ಒಂದು ಗೀತೆ ಇದು ವಂದೇ ಭಾರತ ವಂದೇ ಮಾತರಂ. ಮತ್ತು ಈಗ ಜನಗಣ ಮನ ಅಧಿಕೃತವಾದಂಥ ಒಂದು ರಾಷ್ಟ್ರಗೀತೆ. ಹೀಗಾಗಿ ಸಂವಿಧಾನಬದ್ಧವಾಗಿರುವಂಥದ್ದು ಅದಕ್ಕೂ ಒಂದು ಗೌರವ ಇದೆ ಮತ್ತು ವಂದೇ ಮಾತರಂ ಗೀತೆಗೂ ಒಂದು ಗೌರವ ಇದೆ. ಹೀಗಾಗಿ ಅದ್ರ ಬಗ್ಗೆ ನಾವು ಯಾವುದೇ ರೀತಿಯಾದಂಥ ವಾದ ವಿವಾದ ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ಅದಕ್ಕಾಗಿ ಹೆಗಡೆಯವರು ಈಗ ವಿಶ್ವೇಶ್ವರ ಹೆಗಡೆಯವರು ಹೇಳಿದ್ದಾರೆ, ಆ ವಾದವನ್ನು ಮುಂದುವರಿಸೋದಲ್ಲ, ಇಷ್ಟಕ್ಕೆ ಅದನ್ನು ಬಿಟ್ಟು ಬಿಡ್ತೀನಿ ಅನ್ನುವಂಥದ್ದನ್ನು ಹೇಳಿದ ಮೇಲೆ ಅದಕ್ಕೆ ಮತ್ತೆ ಚರ್ಚೆ ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ವಂದೇ ಮಾತರಂ ಏನಿದೆ ಗೀತೆ ತನ್ನದೇ ಆದಂಥ ಒಂದು ಪ್ರಾಬಲ್ಯ, ತನ್ನದೇ ಆದಂಥ ಗೌರವ ಇದೆ. ಅದೇ ರೀತಿ ಜನಗಣಮನ ಇವತ್ತು ರಾಷ್ಟ್ರಗೀತೆ, ಅಧಿಕೃತ ರಾಷ್ಟ್ರಗೀತೆ, ಅದಕ್ಕೂ ಅಷ್ಟೇ ಗೌರವ ಮತ್ತು ಇದಕ್ಕೂ ಅಷ್ಟೇ ಗೌರವ ಇರುವಂಥದ್ದು ಎರಡೂ ರಾಷ್ಟ್ರಗೀತೆಗಳೇ. ಆ ಹಿನ್ನೆಲೆಯಲ್ಲಿ ಇದಕ್ಕೆ ಹೆಚ್ಚು ವಿವಾದಕ್ಕೆ ಹೋಗಲಾರ್ದ್ರೆ ಇವತ್ತು ವಂದೇ ಮಾತರಂ ಗೀತೆ ಏನಿದಲ್ಲ ಅದು ಹಿಂದೆ ಇವತ್ತು ಮೋದಿಜಿಯವರು ಹೇಳಿದ್ದಾರೆ, ಅದರಲ್ಲಿ ದುರ್ಗಿ ಅನ್ನುವಂಥ ಶಬ್ದ ಏನು ಬಂದಿತ್ತು ಅದನ್ನು ತೆಗೆದು ಹಾಕುವಂಥ ಕೆಲಸ ಯಾರು ಮಾಡಿದರು? ನೆಹರು, ಜವಾಹರ್ಲಾಲ್ ನೆಹರು. ಇದೇ ರೀತಿ ರಾಷ್ಟ್ರಭಕ್ತಿ ಪ್ರಜ್ವಲಿಸುವಂಥ ಕೆಲಸ ಮಾಡ್ತಕ್ಕಂಥ ಗೀತೆಗಳ ಬಗ್ಗೆ ಮೊದಲಿಂದ ಅಸಡ್ಡೆ ಮಾಡಿದಂಥವ್ರು ಕಾಂಗ್ರೆಸ್ನವರು. ಹೀಗಾಗಿ ಆ ಹಿನ್ನೆಲೆಯಲ್ಲಿ ಇವತ್ತು ಈ ಒಂದು ರಾಷ್ಟ್ರಗೀತೆಗಳಿಗೆ ನಾವು ಗೌರವ ಕೊಡುವಂಥ ಕೆಲಸ ಮುಂದುವರಿಬೇಕು. ಅದು ಯಾವುದೇ ಪಕ್ಷದವ್ರು ಇರ್ಬೋದು, ಅದರಲ್ಲಿ ಕಾಂಗ್ರೆಸ್ಸವರು ಹೇಳ್ತೀನಿ ಈ ರೀತಿ ಗೌರವ ಕೊಡುವಂಥ ಕೆಲಸ ಮುಂದುವರಿಸಬೇಕು ಅಂತ ಹೇಳ್ತೀನಿ. ಈಗ ವಂದೇ ಭಾರತ ವಂದೇ ಮಾತರಂ ಅಂತ ಹೇಳಿ ನಾವು ಗೀತೆ ಇದೆಲ್ಲ ಬಂಕಿಂಚಂದ್ರ ಅವರು ರಚನೆ ಮಾಡಿದ್ದು, ಬಂಕಿಂಚಂದ್ರ ಚಟರ್ಜಿಯವರು ರಚನೆ ಮಾಡಿದ್ದಾರೆ. ಹಿಂದೆ ಸ್ವಾತಂತ್ರ್ಯದ ಹೋರಾಟದಲ್ಲಿ ಬಹುಶಃ ಎಲ್ಲರಿಗೂ ಸ್ಫೂರ್ತಿಯಾದಂಥ ಒಂದು ಗೀತೆ ಇದು ವಂದೇ ಭಾರತ ವಂದೇ ಮಾತರಂ. ಮತ್ತು ಈಗ ಜನಗಣ ಮನ ಅಧಿಕೃತವಾದಂಥ ಒಂದು ರಾಷ್ಟ್ರಗೀತೆ. ಹೀಗಾಗಿ ಸಂವಿಧಾನಬದ್ಧವಾಗಿರುವಂಥದ್ದು ಅದಕ್ಕೂ ಒಂದು ಗೌರವ ಇದೆ ಮತ್ತು ವಂದೇ ಮಾತರಂ ಗೀತೆಗೂ ಒಂದು ಗೌರವ ಇದೆ. ಹೀಗಾಗಿ ಅದ್ರ ಬಗ್ಗೆ ನಾವು ಯಾವುದೇ ರೀತಿಯಾದಂಥ ವಾದ ವಿವಾದ ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ಅದಕ್ಕಾಗಿ ಹೆಗಡೆಯವರು ಈಗ ವಿಶ್ವೇಶ್ವರ ಹೆಗಡೆಯವರು ಹೇಳಿದ್ದಾರೆ, ಆ ವಾದವನ್ನು ಮುಂದುವರಿಸೋದಲ್ಲ, ಇಷ್ಟಕ್ಕೆ ಅದನ್ನು ಬಿಟ್ಟು ಬಿಡ್ತೀನಿ ಅನ್ನುವಂಥದ್ದನ್ನು ಹೇಳಿದ ಮೇಲೆ ಅದಕ್ಕೆ ಮತ್ತೆ ಚರ್ಚೆ ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ವಂದೇ ಮಾತರಂ ಏನಿದೆ ಗೀತೆ ತನ್ನದೇ ಆದಂಥ ಒಂದು ಪ್ರಾಬಲ್ಯ, ತನ್ನದೇ ಆದಂಥ ಗೌರವ ಇದೆ. ಅದೇ ರೀತಿ ಜನಗಣಮನ ಇವತ್ತು ರಾಷ್ಟ್ರಗೀತೆ, ಅಧಿಕೃತ ರಾಷ್ಟ್ರಗೀತೆ, ಅದಕ್ಕೂ ಅಷ್ಟೇ ಗೌರವ ಮತ್ತು ಇದಕ್ಕೂ ಅಷ್ಟೇ ಗೌರವ ಇರುವಂಥದ್ದು ಎರಡೂ ರಾಷ್ಟ್ರಗೀತೆಗಳೇ. ಆ ಹಿನ್ನೆಲೆಯಲ್ಲಿ ಇದಕ್ಕೆ ಹೆಚ್ಚು ವಿವಾದಕ್ಕೆ ಹೋಗಲಾರ್ದ್ರೆ ಇವತ್ತು ವಂದೇ ಮಾತರಂ ಗೀತೆ ಏನಿದಲ್ಲ ಅದು ಹಿಂದೆ ಇವತ್ತು ಮೋದಿಜಿಯವರು ಹೇಳಿದ್ದಾರೆ, ಅದರಲ್ಲಿ ದುರ್ಗಿ ಅನ್ನುವಂಥ ಶಬ್ದ ಏನು ಬಂದಿತ್ತು ಅದನ್ನು ತೆಗೆದು ಹಾಕುವಂಥ ಕೆಲಸ ಯಾರು ಮಾಡಿದರು? ನೆಹರು, ಜವಾಹರ್ಲಾಲ್ ನೆಹರು. ಇದೇ ರೀತಿ ರಾಷ್ಟ್ರಭಕ್ತಿ ಪ್ರಜ್ವಲಿಸುವಂಥ ಕೆಲಸ ಮಾಡ್ತಕ್ಕಂಥ ಗೀತೆಗಳ ಬಗ್ಗೆ ಮೊದಲಿಂದ ಅಸಡ್ಡೆ ಮಾಡಿದಂಥವ್ರು ಕಾಂಗ್ರೆಸ್ನವರು. ಹೀಗಾಗಿ ಆ ಹಿನ್ನೆಲೆಯಲ್ಲಿ ಇವತ್ತು ಈ ಒಂದು ರಾಷ್ಟ್ರಗೀತೆಗಳಿಗೆ ನಾವು ಗೌರವ ಕೊಡುವಂಥ ಕೆಲಸ ಮುಂದುವರಿಬೇಕು. ಅದು ಯಾವುದೇ ಪಕ್ಷದವ್ರು ಇರ್ಬೋದು, ಅದರಲ್ಲಿ ಕಾಂಗ್ರೆಸ್ಸವರು ಹೇಳ್ತೀನಿ ಈ ರೀತಿ ಗೌರವ ಕೊಡುವಂಥ ಕೆಲಸ ಮುಂದುವರಿಸಬೇಕು.